ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಗಡಿಯಲ್ಲಿ ಪಾಕಿಸ್ತಾನ ತನ್ನ ಫಿರಂಗಿ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಪ್ರಯತ್ನ ನಡೆಸುತ್ತಿದೆ ಎಂಬ ವರದಿಗಳು ಈಗ ವ್ಯಾಪಕವಾಗಿ ಚರ್ಚೆಯಾಗುತ್ತಿವೆ. ವಿವಿಧ ವರದಿಗಳ ಪ್ರಕಾರ ಪಾಕಿಸ್ತಾನವು ಚೀನಾದಿಂದ ಸುಮಾರು 250 SH-15 ಸೆಲ್ಫ್ ಪ್ರೊಪೆಲ್ಡ್ ಹಾವಿಟ್ಜರ್ ಗಳನ್ನು ಭಾರತದ ಗಡಿಯ ಸಮೀಪ ನಿಯೋಜಿಸಿದೆ ಎನ್ನಲಾಗುತ್ತಿದೆ. ಆದರೆ ಈ ಮಾಹಿತಿಯನ್ನು ಇದುವರೆಗೆ ಪಾಕಿಸ್ತಾನದ ISPR ಅಥವಾ ಅಲ್ಲಿನ ರಕ್ಷಣಾ ಸಚಿವಾಲಯವು ಅಧಿಕೃತವಾಗಿ ದೃಢಪಡಿಸಿಲ್ಲ. ಹೀಗಾಗಿ ಈ ಸುದ್ದಿಯನ್ನು ಸದ್ಯಕ್ಕೆ ವರದಿಗಳ ಆಧಾರದ ಮೇಲಿನ ಮಾಹಿತಿಯಾಗಿ ಮಾತ್ರ ಪರಿಗಣಿಸಬೇಕು. ಹಾಗಾದರೆ ಈ SH-15 ಎಂದರೇನು? ಇದು ಚೀನಾದ ನಾರಿಂಕೋ ಕಂಪನಿಯು ರಫ್ತಿಗಾಗಿ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ಸೆಲ್ಫ್ ಪ್ರೊಪೆಲ್ಡ್ ಹಾವಿಟ್ಜರ್ ಆಗಿದೆ. ಇದು ಚೀನಾದ ಸೇನೆ ಬಳಸುವ PCL-181 ವ್ಯವಸ್ಥೆಯ ಎಕ್ಸ್ಪೋರ್ಟ್ ವರ್ಷನ್ ಆಗಿದೆ. ಈ ವ್ಯವಸ್ಥೆಯಲ್ಲಿ 155 mm ನ 52 ಕ್ಯಾಲಿಬರ್ ಫಿರಂಗಿಯನ್ನು 6x6 ಆರ್ಮರ್ಡ್ ಟ್ರಕ್ ಚಾಸಿಸ್ ಮೇಲೆ ಅಳವಡಿಸಲಾಗಿದೆ. ಇದರಿಂದ ಇದು ಸಾಂಪ್ರದಾಯಿಕ ಟ್ರ್ಯಾಕ್ ವಾಹನಗಳಿಗಿಂತ ವೇಗವಾಗಿ ರಸ್ತೆಗಳಲ್ಲಿ ಚಲಿಸಬಲ್ಲದು. ಅಗತ್ಯವಿರುವ ಸ್ಥಳಕ್ಕೆ ಕಡಿಮೆ ಸಮಯದಲ್ಲಿ ತಲುಪಿ ಗುಂಡಿನ ದಾಳಿ ನಡೆಸಿ ತಕ್ಷಣವೇ ಅಲ್ಲಿಂದ ಸ್ಥಳ ಬದಲಾಯಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಆಧುನಿಕ ಯುದ್ಧದಲ್ಲಿ ಈ ರೀತಿಯ ಶೂಟ್ ಅಂಡ್ ಸ್ಕೂಟ್ ಸಾಮರ್ಥ್ಯ ಅತ್ಯಂತ ಪ್ರಮುಖವಾಗಿದೆ. ಇದರ ದಾಳಿ ಸಾಮರ್ಥ್ಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಸಂಖ್ಯೆಗಳು ಹರಿದಾಡುತ್ತಿವೆ. ಆದರೆ ವಾಸ್ತವ ಏನೆಂದರೆ ಸಾಮಾನ್ಯ ನ್ಯಾಟೋ ಕಾಂಪಿಟೇಬಲ್ 155 mm ನ ಶೆಲ್ಸ್ ಗಳನ್ನು ಬಳಸಿದಾಗ ಇದರ ವ್ಯಾಪ್ತಿ ಸುಮಾರು 30 ರಿಂದ 40 ಕಿಲೋಮೀಟರ್ ಆಗಿರುತ್ತದೆ. ಕೆಲವರುಗಳು ಹೇಳುತ್ತಿರುವ 72 ಕಿಲೋಮೀಟರ್ ರೇಂಜ್ ಸಾಮಾನ್ಯ ಗುಂಡುಗಳಿಗೆ ಅನ್ವಯಿಸುವುದಿಲ್ಲ. ಆ ದೂರವನ್ನು ತಲುಪಲು ವಿಶೇಷವಾದ ರಾಕೆಟ್ ಅಸಿಸ್ಟೆಡ್ VLAP ರೌಂಡ್ಸ್ ಬಳಸಬೇಕಾಗುತ್ತದೆ. ಆದ್ದರಿಂದ 72 ಕಿಲೋಮೀಟರ್ ಅನ್ನು ಈ ವ್ಯವಸ್ಥೆಯ ಮೂಲ ಸಾಮರ್ಥ್ಯ ಎಂದು ಪರಿಗಣಿಸುವುದು ಸರಿಯಲ್ಲ. ಈಗ ಹೆಚ್ಚು ಚರ್ಚೆಯಾಗುತ್ತಿರುವ ಅಂಶವೆಂದರೆ ಪಾಕಿಸ್ತಾನ ನಿಜವಾಗಿಯೂ 250 SH-15 ವ್ಯವಸ್ಥೆಗಳನ್ನು ನಿಯೋಜಿಸಿದ್ದರೆ ಅದರ ಪರಿಣಾಮ ಏನು? ಸಾಮಾನ್ಯವಾಗಿ ಇಷ್ಟು ದೊಡ್ಡ ಸಂಖ್ಯೆಯ ಫಿರಂಗಿ ವ್ಯವಸ್ಥೆಗಳು ಹಲವು ಆರ್ಟಿಲರಿ ರೆಜಿಮೆಂಟ್ಸ್ ಗಳನ್ನು ಸಜ್ಜುಗೊಳಿಸಲು ಸಾಕಾಗುತ್ತವೆ. ಅಂದರೆ ಪಾಕಿಸ್ತಾನದ ಫಿರಂಗಿ ದಾಳಿ ಸಾಮರ್ಥ್ಯದಲ್ಲಿ ಗಮನಾರ್ಹ ಏರಿಕೆ ಸಂಭವಿಸಬಹುದು. ವಿಶೇಷವಾಗಿ ಗಡಿಯ ಸಮೀಪ ವೇಗವಾಗಿ ಸ್ಥಳಾಂತರಗೊಂಡು ದಾಳಿ ನಡೆಸುವ ಸಾಮರ್ಥ್ಯ ಮತ್ತಷ್ಟು ಬಲವಾಗಬಹುದು. ಈ ನಿಯೋಜನೆ ನಡೆದಿದೆ ಎನ್ನಲಾಗುತ್ತಿರುವುದು ಆಪರೇಷನ್ ಸಿಂಧೂರ್ ನಂತರದ ಸೇನಾ ಆಧುನೀಕರಣದ ಭಾಗವಾಗಿಯೂ ವರದಿಯಾಗಿದೆ. ಇದೇ ಸಮಯದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನಡುವಿನ ರಕ್ಷಣಾ ಸಹಕಾರವು ನಿರಂತರವಾಗಿ ವಿಸ್ತರಿಸುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಯುದ್ಧ ವಿಮಾನಗಳು, ಕ್ಷಿಪಣಿ ವ್ಯವಸ್ಥೆಗಳು, ವಾಯು ರಕ್ಷಣಾ ವ್ಯವಸ್ಥೆಗಳು ಹಾಗೂ ಫಿರಂಗಿ ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟ್ರಗಳು ಪರಸ್ಪರ ಸಹಕಾರವನ್ನು ಹೆಚ್ಚಿಸಿವೆ. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವನ್ನು ಮತ್ತೊಮ್ಮೆ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಸಂಪೂರ್ಣ ಮಾಹಿತಿ ಸದ್ಯಕ್ಕೆ ಅನಾಮಧೇಯ ಮಿಲಿಟರಿ ಮತ್ತು ಇಂಟೆಲಿಜೆನ್ಸ್ ಸೋರ್ಸ್ಗಳನ್ನು ಉಲ್ಲೇಖಿಸಿರುವ ವರದಿಗಳಿಂದಲೇ ಹೊರಬಂದಿದೆ. ಅನೇಕ ಭಾರತೀಯ ಮಾಧ್ಯಮಗಳು ಕೂಡ ಇದೇ ಮೂಲ ವರದಿಯನ್ನು ಆಧರಿಸಿ ಸುದ್ದಿಯನ್ನು ಪ್ರಸಾರ ಮಾಡಿವೆ. ಆದರೆ ಇದುವರೆಗೆ ಪಾಕಿಸ್ತಾನದ ISPR, ಪಾಕಿಸ್ತಾನದ ರಕ್ಷಣಾ ಸಚಿವಾಲಯ ಅಥವಾ ಚೀನಾದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಂದಿಲ್ಲ. ಹೀಗಾಗಿ ಈ ಸುದ್ದಿಯನ್ನು ಅಂತಿಮ ಸತ್ಯವೆಂದು ಪರಿಗಣಿಸುವುದಕ್ಕಿಂತ ಅಧಿಕೃತ ದೃಢೀಕರಣಕ್ಕಾಗಿ ಕಾಯುವುದು ಅತ್ಯಂತ ಸೂಕ್ತ. ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕೃತ ಮಾಹಿತಿ ಪ್ರಕಟವಾದರೆ ಅದು ಈ ವಿಷಯದ ನಿಜಸ್ಥಿತಿಯನ್ನು ಇನ್ನಷ್ಟು ಸ್ಪಷ್ಟಪಡಿಸಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.